ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಿಂದ ಒಳ್ಳೆಯ ರ್ಯಾಂಕನ್ನು ನೀಟ್ ಎಕ್ಸಾಮಿನಲ್ಲಿ ತಗೊಂಡು ಈಗ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು ವಿಡಿಯೋದ ಮೂಲಕ ನಾನು ಎಲ್ಲ ಟಾಪರ್ಸ್, ಕರ್ನಾಟಕದ ಟಾಪರ್ಸ್ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ಸಹೃದಯದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನಂತಂದರೆ, ದಯವಿಟ್ಟು MCC ಕೌನ್ಸಿಲಿಂಗಲ್ಲಿ ಕಂಪಲ್ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಿ. ಸೊ ಅಟ್ಲೀಸ್ಟ್ ಅಪ್ ಟು 500 ಕರ್ನಾಟಕ ಸ್ಟೇಟ್ ಸೀರಿಯಲ್ ನಂಬರ್ಲಿರುವಂಥ ವಿದ್ಯಾರ್ಥಿಗಳು ಅಥವಾ ಆಲ್ ಇಂಡಿಯಾ ರ್ಯಾಂಕಲ್ಲಿ 9000 10,000ವರೆಗೆ ಇರುವಂತಹ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿಯಾಗಿ ದಯವಿಟ್ಟು MCC ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹಿಂದಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ರೂಲ್ಸನ್ನು ಹೇಳಿದ್ದೀನಿ. ನೀವು ಜನರಲ್ ಆಗಿದ್ದರೆ ಅಥವಾ EWS ಆಗಿದ್ದರೆ 10,000 ರೂಪಾಯಿ ಪ್ಲಸ್ 1,000 11,000 ಪೇಮೆಂಟ್ ಮಾಡಬೇಕು. SC ST OBC ಆದರೆ 5,500 ಪೇಮೆಂಟ್ ಮಾಡಬೇಕು. ಸೀಟ್ ಸಿಕ್ಕಿಲ್ಲ ಅಂದರೆ 10,000 ಅಥವಾ 5,000 ವಾಪಸ್ ಬರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಎರಡನೇದಾಗಿ ನಿಮ್ಮಲ್ಲಿ ಏನು ಡೌಟ್ ಇರ್ತದೆ, ಸರ್ ನನಗೆ ಕರ್ನಾಟಕದ ಸೀಟೇ ಬೇಕು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಿಮಗೆ BMCನೇ ಬೇಕು ಅಥವಾ MMCನೇ ಬೇಕು. ಸೊ ನನಗೆ KEಯಲ್ಲೇ ಸೀಟ್ ಸಿಗ್ತಾ ಇರುವಾಗ ನಾನು ಯಾಕೆ MCCಗೆ ಹೋಗಲಿ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೆ ಆನ್ಸರ್ನ ಹೇಳ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳ ಅಥವಾ ಪಾಲಕರೇ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅಥವಾ ನೆನಪಿನಲ್ಲಿ ಇಟ್ಕೊಳ್ಳಿ. ನಮಗೆ ನಮ್ಮ ಜೀವನ 4 ದಿನದಂತ ಹೇಳ್ತೀನಿ ನಾನು. ಹುಟ್ಟೋದೊಂದು ದಿನ, ಸಾಯೋದೊಂದು ದಿನ, ಉಳಿದಿದ್ದು 2 ದಿನ. ಆ 2 ದಿನ ಏನು ನಾವು ಬದುಕ್ತೀವಲ್ವ, ಸೊ ಅದು ಬೇರೆಯವರಿಗೆ ಮಾದರಿ ಆಗಬೇಕು ಮತ್ತು ಆ ಒಂದು ಬದುಕು ನಮಗೆ ಸಂತೋಷವನ್ನು ತಂದು ಕೊಡಬೇಕು. ಇವತ್ತು ನಾನು ಏನು ಮಾಡ್ತೀನಿ ಅಥವಾ ನಿನ್ನೆ ಏನು ಮಾಡಿದ್ದೀನಿ ಅನ್ನೋದು ಇವತ್ತು ರಾತ್ರಿ ನಾನು ಮಲ್ಕೊಂಡ್ರೆ ಖುಷಿಯಿಂದ ಕಣ್ತುಂಬ ನಿದ್ದೆ ಬರೋ ಹಾಗಿರಬೇಕಲ್ವ. ಸೊ ಎಷ್ಟೋ ಸಾರಿ ಜೀವನದಲ್ಲಿ ಏನಾಗ್ತದೆ ಅಂತಂದರೆ ನಮಗೆ ಬೇರೆಯವರಿಗೆ ಸಹಾಯ ಮಾಡಬೇಕು, ಎಷ್ಟೋ ಬೇರೆಯವರು ಸಹಾಯ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಸೊ ನಾನು ಬೇರೆಯವರಿಗೂ ಕೂಡ ಸಹಾಯ ಮಾಡಬೇಕು, ನಾನು ಕೂಡ ಮತ್ತೊಬ್ಬರ ಜೀವನದಲ್ಲಿ ಬೆಳಕಾಗುವಂಥ ಕೆಲವೊಂದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಮನಸ್ಸಲ್ಲಿ ಎಷ್ಟೋ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಭಾಳಷ್ಟು ಸಾರಿ ಡೈರೆಕ್ಟಾಗಿ ನಮಗೆ ಹೆಲ್ಪ್ ಮಾಡೋದಕ್ಕೆ ಅವಕಾಶಗಳು ಸಿಗೋದಿಲ್ಲ. ಅವಕಾಶಗಳು ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೀವಿ, ಬಟ್ ಅವಕಾಶಗಳು ಸಿಗೋದಿಲ್ಲ. ಆವಾಗ ಅಟ್ಲೀಸ್ಟ್ ಈ ಮೂಲಕ ಕರ್ನಾಟಕದ ಟಾಪರ್ಸ್ಗಳು ಇಂಡೈರೆಕ್ಟಾಗಿ ಮತ್ತೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ಹೆಲ್ಪ್ ಮಾಡಿದರೆ ಇವತ್ತು ನೀವು ಮಾಡಿರುವಂತಹ ಸಹಾಯ ಮುಂದೊಂದು ದಿನ ನಿಮಗೆ ಬೇರೆ ಯಾವುದೋ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇರೆ ಇನ್ನೊಬ್ಬ ವಿದ್ಯಾರ್ಥಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತ ಅಂದರೆ ದಯವಿಟ್ಟು ಈ ಒಂದು ಸಹಾಯವನ್ನು ಮಾಡಿ. ನಿಮ್ಮನ್ನು ಇಂಡೈರೆಕ್ಟಾಗಿ ನೀವು ಹೆಲ್ಪ್ ಮಾಡಿರ್ತೀರಿ, ಅದರ ಫಲ ಮುಂದೊಂದು ದಿನ ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮಿಂದ ಹೆಲ್ಪ್ ತೊಗೊಂಡಂಥ ಮತ್ತೊಬ್ಬ ವಿದ್ಯಾರ್ಥಿ ಕೃತಜ್ಞನಾಗಿರ್ತಾನೆ. ಅವನಿಗೂ ಈ ಒಂದು ಅವಕಾಶ ಸಿಕ್ಕಾಗ ಅವನ ಜೀವನದಲ್ಲಿ ಬೇರೆಯವರಿಗೆ ಅವನು ಹೆಲ್ಪ್ ಮಾಡಲಿ ಅಥವಾ ಮಾಡ್ತಾನೆ ಅಂತ ಅಂದ್ಕೊಳ್ಳಂತೆ. ರೈಟ್? ಸೊ ಪಾಲಕರಲ್ಲಿ ವಿನಂತಿ ಇಷ್ಟೇ, ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿರುವಂಥ ರ್ಯಾಂಕನ್ನು ತೊಗೊಂಡು ಬಂದಿದ್ದಾರೆ, ಇಷ್ಟು ದಿನ ಹಾರ್ಡ್ ವರ್ಕನ್ನು ಮಾಡಿದ್ದಾರೆ, ಆದರೆ ಜೀವನದಲ್ಲಿ ಮಾರ್ಕ್ಸ್ ಅದರ ಜೊತೆಗೆ ಮನುಷ್ಯತ್ವವು ಕೂಡ ಬಹಳ ಇಂಪಾರ್ಟೆಂಟು, ಬೇರೆಯವರಿಗೆ ಹೆಲ್ಪ್ ಮಾಡುವಂಥ ಗುಣವೂ ಕೂಡ ಭಾಳ ಇಂಪಾರ್ಟೆಂಟು. ಸೊ ಇವತ್ತು ನೀವು ಪ್ರೂವ್ ಮಾಡಿ, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಪಾಲಕರಾಗಿರ್ಬೋದು, ಇವತ್ತು ನೀವು ಪ್ರೂವ್ ಮಾಡಿ. ನಾನು ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಮಾರ್ಕ್ಸ್ ಅಷ್ಟೇ ಜಾಸ್ತಿ ಅಲ್ಲ, ನಿಮ್ಮ ಮನಸ್ಸು ಕೂಡ, ನಿಮ್ಮ ಹೃದಯವೂ ಕೂಡ ವಿಶಾಲವಾಗಿದೆ, ನಿಮ್ಮ ಹೃದಯವೂ ಕೂಡ ದೊಡ್ಡದಾಗಿದೆ, ಮನಸ್ಸು ದೊಡ್ಡದಾಗಿದೆ ಅನ್ನೋದನ್ನು ಪ್ರೂವ್ ಮಾಡಿ. ಹೇಗೆ ಮಾಡ್ಬೋದು ಹಾಗಾದರೆ? ಭಾಳ ಸಿಂಪಲ್ಲು. ಅಟ್ಲೀಸ್ಟ್ ನಾನು ಆಲ್ರೆಡಿ ಹೇಳಿರುವ ಹಾಗೆ ಕರ್ನಾಟಕದಲ್ಲಿ 9,000 to 10,000 ಆಲ್ ಇಂಡಿಯಾ ರ್ಯಾಂಕ್ ಇರುವಂಥ ವಿದ್ಯಾರ್ಥಿಗಳು ಅಥವಾ ಕರ್ನಾಟಕ ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ಅಟ್ಲೀಸ್ಟ್ 500 ತನಕ ಸೀರಿಯಲ್ ನಂಬರ್ ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ನೀವು MCCಯಲ್ಲಿ ಕಂಪಲ್ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಿ. MCCಯಲ್ಲಿ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡಿ. ಸೊ ಇದರಿಂದ ಮತ್ತೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ನಾನು ನಿಮಗೆ ಲಾಸ್ಟ್ ಇಯರಿನ ಒಂದು ಕಟ್ ಆಫನ್ನು ತೋರಿಸ್ತಾ ಇದ್ದೀನಿ. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡಂತೆ. ರೈಟ್? ಸೊ ನೋಡಿ, ಈ ವಿದ್ಯಾರ್ಥಿ, ಜಸ್ಟ್ ಇಮ್ಯಾಜಿನ್, ಈ ಒಬ್ಬ ವಿದ್ಯಾರ್ಥಿ 1600 ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ. ಹೌದಾ? ಇವನಿಗೇನಾಗಿದೆ ಅಂತಂದರೆ ಇವನ ಪಾಲಕರಿಗೂ ಕೂಡ ಅದೇ ಆಸೆ ಇದೆ, ಕರ್ನಾಟಕದಲ್ಲಿ BMCನೇ ಬೇಕು ಅಂತಲೇ ಇದೆ ಅವರಿಗೆ. ಜಸ್ಟ್ ಇಮ್ಯಾಜಿನ್, BMCನೇ ಬೇಕು ಅಂತ ಇದೆ ಅವರಿಗೆ. AIMS ಯಾವುದೋ ಒಂದು ಲೋವರ್ ಪ್ರಿಯಾರಿಟಿ AIMSಲ್ಲಿ ಸಿಕ್ಕರೂ ಕೂಡ ಸೀಟ್ ತೊಗೊಳ್ಳೋದಿಲ್ಲ, BMCನೇ ಬೇಕು. ನೀವೇನು ಮಾಡಿ ಹಾಗಾದರೆ MCCಯಿಂದ ಪಾರ್ಟಿಸಿಪೇಟ್ ಮಾಡಿ. ಈ ರ್ಯಾಂಕಲ್ಲಿ ನಿಮಗೆ 100% ಸೀಟ್ ಸಿಕ್ಕೇ ಬಿಡುತ್ತಲ್ವ ಸೆಕೆಂಡ್ ರೌಂಡಲ್ಲಿ. ಸೊ ಸೀಟ್ ತೊಗೊಳ್ಳಿ. ಸೊ ಹಂಗೆ ತೊಗೊಂಡಾಗ ಏನು ಡಿಫ್ರೆನ್ಸ್ ಆಗುತ್ತೆ? ಸೊ 15% ಸೀಟಲ್ಲಿ ನಮ್ಮ ಕರ್ನಾಟಕದ ಸೀಟನ್ನೇ ಕರ್ನಾಟಕದ ವಿದ್ಯಾರ್ಥಿಗಳೇ ಆಲ್ ಇಂಡಿಯಾ ಕೋಟಾದಲ್ಲಿ ತೊಗೊಂಡಾಗ KE ಸ್ಟೇಟ್ ಕೋಟಾದಲ್ಲಿ ಆ ಒಂದು ಸೀಟು, ನಿಮ್ಮ ಸೀಟು ಬೇರೆಯ ಲೋವರ್ ರ್ಯಾಂಕ್ ಇರುವಂಥ ಕರ್ನಾಟಕದ ವಿದ್ಯಾರ್ಥಿಗೆ ಹೋಗುತ್ತೆ ಅಲ್ವಾ? ಅದರಿಂದ ನೀವು ಇಂಡೈರೆಕ್ಟ್ಲಿ ಆ ಒಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಮಾಡಿದಿರಿ. ಸೊ ನೀವು ಹೇಳ್ಬೋದು, ಸರ್ ನಾನೇನೋ ಹೆಲ್ಪ್ ಮಾಡಿಬಿಡ್ತೀನಿ, ನನಗೆ ಹೆಲ್ಪ್ ಮಾಡೋರು ಯಾರು? ಜೀವನದಲ್ಲಿ ಯಾವಾಗಲೂ ಆಶಾವಾದಿಯಾಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೀವು ಇವತ್ತು ಮಾಡಿರುವಂತಹ ಸಹಾಯ, ಇದು ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಿರುವಂಥದ್ದು, ಇವತ್ತು ನೀವು ಮಾಡಿರುವಂತಹ ಸಹಾಯ ಮತ್ತೊಂದು ರೂಪದಲ್ಲಿ ನಿಮಗೆ ವಾಪಸ್ ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ, ಚಿಂತೆ ಮಾಡಬೇಡಿ. ಸೊ
ತಾಳ್ಮೆ ಇರಲಿ. ಸೊ ಆ ಕಾರಣಕ್ಕೆ ಪಾಲಕರಲ್ಲೂ ವಿನಂತಿ ಇಷ್ಟೇ. ಸೊ ನೀವು ಹೇಳ್ಬೋದು, ಇಲ್ಲ ಸರ್ ನನಗೆ ಯಾರೋ ಹೇಳಿದರು ಆಲ್ ಇಂಡಿಯಾ ಕೋಟಾದಿಂದ ಸೀಟ್ ತೊಗೊಂಡ್ರೆ 75,000 ಫೀಸ್ ಕಟ್ಟಬೇಕಂತೆ, ಕೆ ಎದಿಂದ ಸೀಟ್ ತೊಗೊಂಡ್ರೆ 65,000 ಕಟ್ಟಬೇಕಂತೆ, ಸರ್ ನಾನು 10,000 ರೂಪಾಯಿ ಸೇವ್ ಆಯ್ತಲ್ಲ, ನಾನು ಕೆ ಎದಿಂದ ಸೀಟ್ ತೊಗೋತೀನಿ ಅಂತ ಹೇಳ್ಬೋದು ನೀವು. ಅದಕ್ಕೂ ನನ್ನ ಕ್ಲಾರಿಫಿಕೇಶನ್ ಏನು ಅಂದರೆ, ಗೊತ್ತಿರಲಿ, ನೀವು ಆಲ್ ಇಂಡಿಯಾ ಕೋಟಾದಲ್ಲಿ 75,000 ಕೊಟ್ಟು ಬಂದರೂ ಕೂಡ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಸು 5,000 to 6,000 ತೊಗೊಂಡೇ ತೊಗೋತಾರೆ. ಸೊ ಆಲ್ ಇಂಡಿಯಾ ಕೋಟಾದಿಂದ ಬಂದರೂ ಕೂಡ ನಿಮಗೆ ಕರ್ನಾಟಕದಲ್ಲಿ 1 ವರ್ಷ ರೂರಲ್ ಸರ್ವಿಸ್ ಕಂಪಲ್ಸರಿ, ಸ್ಟೇಟ್ ಕೋಟಾದಲ್ಲೂ ಕೂಡ ಬಂದರೆ ಸ್ಟೇಟ್ ಕೋಟಾದಲ್ಲೂ 1 ವರ್ಷ ರೂರಲ್ ಸರ್ವಿಸ್ ಕಂಪಲ್ಸರಿ, ಎಲ್ಲ ರೂಲ್ಸು ಸೇಮ್ ಇರ್ತದೆ. ನೀವು ಆಲ್ ಇಂಡಿಯಾ ಕೋಟಾದಿಂದ ಬಂದಿದ್ದೀರ ಅಂದಾಗ ನಿಮಗೇನು ಸ್ಪೆಷಲ್ ಬೇರೆ ಕ್ಲಾಸಲ್ಲಿ ಕುಂಡಿಸೋದಿಲ್ಲ, ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಒಂದು ಡಿಫ್ರೆನ್ಸ್ ಏನಾಗಾದರೆ, ಸ್ಟೇಟ್ ಕೋಟಾದಲ್ಲಿ ನೀವು 65,000 ಕೊಟ್ಟರು ಕೂಡ 10,000 to 15,000 ಎಕ್ಸ್ಟ್ರಾ ಫೀಸ್ ತೊಗೋತಾರೆ ಕಾಲೇಜಲ್ಲಿ. ಸೊ ಡಿಫ್ರೆನ್ಸ್ ಏನಾಯ್ತು ಹಾಗಾದರೆ? ನೀವು ಹೇಳ್ಬೋದು, ಇಲ್ಲ ಸರ್ ಫೈನಲಿ ಒಂದು 4,000 to 5,000 ಅಂತ ಉಳಿಸ್ಬೋದು ಅಂತ ನನ್ನ ಸೀನಿಯರ್ ಹೇಳಿದ್ದಾರೆ, ಸೊ ಅದಕ್ಕಾಗಿ ನಾನು MCCಯಿಂದನೇ ಸೀಟ್ ತೊಗೋತೀನಿ, ಕೆ ಎದಿಂದ ಸೀಟ್ ತೊಗೋತೀನಿ, MCCಯಿಂದ ತೊಗೊಳ್ಳೋದಿಲ್ಲ. ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಾನು ಹೇಳೋದಿಷ್ಟೇ, ನೀವು ದುಡ್ಡನ್ನು 5,000 10,000 ಎಲ್ಲೋ ಬೇಡದೇ ಇರುವಂಥದ್ರಲ್ಲಿ ವೇಸ್ಟ್ ಮಾಡ್ತೀರಿ. ಅವಶ್ಯಕತೆಯೇ ಇಲ್ಲದೇ ಇರುವಂಥ ವಸ್ತುವನ್ನು ತೊಗೊಳ್ಳೋದ್ರಲ್ಲಿ ವೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ಒಂದು 4,000 to 5,000 ಅಥವಾ ಮ್ಯಾಕ್ಸಿಮಮ್ 10,000 ಮುಖ ನೋಡಿಕೊಂಡು ಮತ್ತೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ನೀವು ಹೆಲ್ಪ್ ಮಾಡ್ತೀರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವ. ಆ ಕಾರಣಕ್ಕೆ ರಿಕ್ವೆಸ್ಟ್ ಮಾಡೋದು ನನ್ನ ಕೆಲಸ, ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು ನನ್ನ ಕೆಲಸ, ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನೀವೇ ದೊಡ್ಡವರು. ಅದು ನಾನು ಹೇಳೋದಿಷ್ಟೇ, ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್, ಕರ್ನಾಟಕದ ಟಾಪರ್ಸ್ಗಳು ನಿಮ್ಮ ಸೀಟನ್ನು MCC ಥ್ರೂ ತೊಗೊಂಡ್ರೆ ನಮ್ಮ ಕರ್ನಾಟಕದ ಇನ್ನೊಬ್ಬ ವಿದ್ಯಾರ್ಥಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಆ ಕಾರಣಕ್ಕೆ ಹಂಗೆ ಥಿಂಕ್ ಮಾಡಿ ಡಿಸಿಷನ್ನ ತೊಗೊಳ್ಳಿ. ನೀವು ಹೇಳ್ಬೋದು, ಸರ್ ಇಲ್ಲ ಸರ್ ನನಗೆ KEAದಿಂದ BMC ಸಿಗುತ್ತೆ, ನಾನು MCCಯಿಂದ BMC ಸಿಗೋದಿಲ್ಲ, MMC ಅಥವಾ ಮೈಸೂರು ಅಥವಾ ಅಟಲ್ ಬಿಹಾರಿ ಸಿಗ್ತದ, ನೀವೇನು ಹೇಳಿಬಿಟ್ರಿ, ನಾನು BMC ಯಾಕೆ ಬಿಟ್ಟು ಹೋಗಲಿ ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳ ತಪ್ಪು ತಿಳ್ಕೊಬೇಡಿ, ನಾನು ಹೇಳಿರೋದನ್ನು ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ BMCಯನ್ನು ಬಿಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಕನಸಿನ ಕಾಲೇಜ್, ಡ್ರೀಮ್ ಕಾಲೇಜನ್ನು ಬಿಡಿ ಅಂತ ಹೇಳ್ತಾ ಇಲ್ಲ. ಸೊ ನಿಮ್ಮ ರ್ಯಾಂಕು 5,000 ಇದೆ, ನಿಮಗೆ BMCಯಲ್ಲಿ KEA ಥ್ರೂ BMCಲಿ ಸೀಟ್ ಸಿಗ್ತದೆ, ಆ್ಯಂಡ್ MMC ಅಥವಾ ಅಟಲ್ ಬಿಹಾರಿದಲ್ಲಿ MCC ಥ್ರೂ ಸೀಟ್ ಸಿಗ್ತದೆ. ಆವಾಗ ನಾನು ಸಪೋರ್ಟ್ ಮಾಡೋದು KEAದಿಂದನೇ ಬನ್ನಿ, BMCನೇ ತೊಗೊಳ್ಳಿ, ಯಾಕಂದರೆ ಅದು ನಿಮ್ಮ ಡ್ರೀಮ್ ಕಾಲೇಜ್. ಅದನ್ನು ನಾನು ಹೇಳ್ತಾ ಇಲ್ಲ. ಸೊ MCCಯಲ್ಲಿ ಯಾವ ಸೀಟ್ ಸಿಕ್ಕರೂ ತೊಗೊಳ್ಳಿ, ಕರ್ನಾಟಕ ವಿದ್ಯಾರ್ಥಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಷ್ಟು ಸ್ವಾರ್ಥಿ ನಾನಲ್ಲ. ನಿಮ್ಮ ಜೀವನ ಕೂಡ ನಿಮಗೆ ಇಂಪಾರ್ಟೆಂಟು. ನಾನು ಹೇಳ್ತಾ ಇರೋದು, ನಿಮಗೆ BMCಯಿಂದನೂ 3rd ರೌಂಡ್ ತನಕ ಸೀಟ್ ಸಿಗಬಹುದು, KEAದಲ್ಲಿ ಫಸ್ಟ್ ರೌಂಡಲ್ಲೇ BMC ಸಿಗಬಹುದು. ಹಾಗಂತೇಳಿ KEAದಲ್ಲಿ ಫಸ್ಟ್ ರೌಂಡಲ್ಲೇ BMC ಸಿಕ್ಕಾಗ ಸೆಟ್ಲ್ ಆಗಿ ಸೊ MCCಯಲ್ಲಿ ನೀವು ವಿಡ್ರಾ ಮಾಡ್ಕೋಬೇಡಿ. MCCಯಲ್ಲಿ ಅಪ್ ಟು 3rd ರೌಂಡ್ ತನಕ ವೇಟ್ ಮಾಡಿ, ಯಾಕಂದರೆ ಆಲ್ರೆಡಿ ನೀವು ಫಸ್ಟ್ ರೌಂಡ್ಗಿಂತ ಮುಂಚೆ ಡಿಪಾಸಿಟ್ ಮಾಡಿರ್ತೀರಿ, ಹೌದಾ? ಸೊ ಅದನ್ನು ಕಂಟಿನ್ಯೂ ಮಾಡ್ಕೋತಾನೆ ಹೋಗಿ. ಅಲ್ಲ, ನಿಮಗೆ BMC ಒಂದೇ ಬೇಕಲ್ವಾ? KEAದಲ್ಲೂ ಫಸ್ಟ್ ರೌಂಡಿಗೆ BMCಯಲ್ಲಿ ಸೀಟ್ ಅಡ್ಮಿಷನ್ ತೊಗೊಳ್ಳಿ. ಅದ್ರ ಜೊತೆಗೆ MCCಯಲ್ಲೂ ಕೂಡ ನೀವು BMC ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ವಾ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ವಾ, 3rd ರೌಂಡ್ ತನಕ ಹೋಗಿ. 3rd ರೌಂಡಲ್ಲಿ ಸರ್ ಮತ್ತೆ 3rd ರೌಂಡ್ ಅಂದ್ರೆ ಕಂಪಲ್ಸರಿ ಅಡ್ಮಿಷನ್ ತಗೋ ಅಂತ ಹೇಳ್ತಾ ಇದ್ದಾರೆ, ನೀವೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ರಿ. ಹೌದು, ನಾನೇ ಹೇಳಿದ್ದೀನಿ. ಆದರೆ ನಾನು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದೀನಿ, ಅದನ್ನು ನೀವು ಕೇಳಿಸ್ಕೊಂಡಿಲ್ವಾ? ಅದೇನಂತಂದರೆ 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೆ ಯಾವ ಕಾಲೇಜು ಬೇಕು, BMCನೇ ಬೇಕಲ್ವಾ, BMCನ MCCಯಲ್ಲೂ ಹಾಕಿ 3rd ರೌಂಡ್ ತನಕ ಹೋಗಿ. KEAದಲ್ಲೂ BMC ಫಸ್ಟ್ ರೌಂಡಲ್ಲಿ ಸಿಕ್ತು, ಅಡ್ಮಿಷನ್ ಮಾಡಿಸಿ. KE ಅವರು ಕಂಪ್ಲೀಟ್ ಫೀಸನ್ನು ವಾಪಸ್ ಕೊಡ್ತಾರೆ, ಚಿಂತೆ ಮಾಡಬೇಡಿ, ಕಂಪ್ಲೀಟ್ ಫೀಸನ್ನು ವಾಪಸ್ ಕೊಡ್ತಾರೆ. ಸೊ ಆ ಕಾರಣಕ್ಕೆ MCCಯಲ್ಲಿ ನೀವು ಸೀಟ್ ತೊಗೊಂಡಾಗ ಇನ್ನೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಆ ರೀತಿಯಲ್ಲಿ ಯೋಚನೆ ಮಾಡಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ನೀವು MCCಯಿಂದ 3rd ರೌಂಡ್ವರೆಗೂ ವೇಟ್ ಮಾಡಿ, ಅಲ್ಲಿ ಸೀಟ್ ಸಿಕ್ತು ಅಂದರೆ ಅಲ್ಲಿ ಸೀಟ್ ತೊಗೊಂಡ್ಮೇಲೆ KE ಅವರು ನಿಮಗೆ ರೆಸಿಗ್ನೇಷನ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇದಕ್ಕೆ KE ಅವರು ಕೊಡಲಿಲ್ಲ ಅಂದರೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅವರಲ್ಲಿ. ನಮ್ಮ ಪ್ರಸನ್ನ ಸರ್ ಅವರ ಹೃದಯ ಭಾಳ ದೊಡ್ಡದಿದೆ, ಮನಸ್ಸು ದೊಡ್ಡದಿದೆ, ಅವ್ರು ಮಾಡ್ತಾರೆ, ನನಗೆ ಗೊತ್ತು, ಲಾಸ್ಟ್ ಇಯರ್ಲ ಮಾಡಿದ್ದಾರೆ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಿಮ್ಮದು 3B ಕ್ಯಾಟಗರಿ ಇದೆ, ನೀವು ಜನರಲ್ EWS ಅಲ್ಲಿ ಬರ್ತೀರಾ ಅಂತ ಇಟ್ಕೊಳ್ಳಿ. 3B ಕ್ಯಾಟಗರಿ ನೋಡಿ, 3B ಕ್ಯಾಟಗರಿಲಿ ಅಪ್ ಟು 7,252 ನಿಮಗೆ BMC ಸಿಕ್ಕಿದೆ ಲಾಸ್ಟ್ ಇಯರ್ 3rd ರೌಂಡಲ್ಲಿ. ನಿಮಗೆ 3B ಇದ್ದರೆ ಕರ್ನಾಟಕದಲ್ಲಿ ನಿಮಗೆ ಸೀಟು ಅಥವಾ ಜನರಲ್ ಮೆರಿಟೇ ಇದ್ದು EWS ಇದ್ದರೆ ನಿಮಗೆ ಸೀಟು BMCಯಲ್ಲಿ ಸಿಗೋದಿಲ್ಲ, 7,200ಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ EWS ಅಪ್ಲೈ ಆಗೋದಿಲ್ಲ, ನೀವು ಜನರಲ್ ಮೆರಿಟಲ್ಲಿ 3,500 ದಾಟೋದಿಲ್ಲ. ನೀವು ಏನು ಮಾಡ್ತೀರಿ? ಅದೇ ನಿಮಗೆ BMCಯಲ್ಲಿ ಸೀಟ್ ಸಿಕ್ಬಿಡ್ತಿದ್ದಲ್ವ, ನೀವೇನು ಮಾಡಿದ್ರಿ? 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಬೇರೆ ಯಾವುದೋ ರಾಜ್ಯದ ವಿದ್ಯಾರ್ಥಿ, ನಾರ್ತ್ ಕಡೆಯವನು, ಸೌತ್ ಕಡೆಯವನು, ಬೇರೆ ರಾಜ್ಯದ ವಿದ್ಯಾರ್ಥಿ, ಮಹಾರಾಷ್ಟ್ರ ತಮಿಳುನಾಡು ಬಂದು ಈ 7,252ಗೆ ಕರ್ನಾಟಕದಲ್ಲಿ ಸೀಟ್ ತೊಗೊಂಡಿದ್ದಾನೆ. ಹಂಗೆ ತೊಗೊಂಡ್ರೆ ಕರ್ನಾಟಕದ ಇನ್ನೊಂದು ಸೀಟು ವೇಸ್ಟ್ ಆಗಿಲ್ವಾ? ವೇಸ್ಟ್ ಆಯ್ತು, ಹೌದಲ್ಲ? ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, 5,000 ನಿಮಗೆ ಸೀಟೇ ಸಿಕ್ಕಿಲ್ಲ ಕರ್ನಾಟಕ ಇದರಲ್ಲಿ. ಈ ಜನರಲ್ EWS ಇರೋದೇ ಇಲ್ಲ, ಜನರಲ್ ಮೆರಿಟ್ ಬರ್ತೀರಿ ನೀವು. ಜನರಲ್ ಮೆರಿಟಲ್ಲಿ 5,000 ನೀವು BMC ಸೀಟೇ ಸಿಕ್ಕಿಲ್ಲ, ಏನು ಮಾಡ್ತೀರಿ? ಹೌದಾ? SC ST ಆಗಿದ್ರೆ, OBC ಆಗಿದೆ ನೋಡಿ, OBC. ಸೊ OBCಯಲ್ಲಿ ಫಾರ್ ಎಕ್ಸಾಂಪಲ್ 2A ಆದರೆ ನಿಮ್ಮದೇನಾದರೂ 5,300 ಅಥವಾ 4,400 ಇದ್ದರೆ ನಿಮಗೆ ಬೇರೆ ಏಮ್ಸಲ್ಲಂತೂ ಸೀಟ್ ಸಿಗೋದಿಲ್ಲ. BMC ಸ್ಟೇಟಲ್ಲೂ ಸಿಗುತ್ತೆ, MCCಯಲ್ಲೂ ಸಿಗುತ್ತೆ. ನಾನು ಹೇಳೋದು MCCಯಿಂದ ಸ್ಟೇಟಲ್ಲಿ ನೀವು ಸೀಟ್ ತೊಗೊಳ್ಳಿ ಅಲ್ಲ, ಸ್ಟೇಟ್ ಕೌನ್ಸಿಲಿಂಗಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿ. ಸೊ SC ST ಇದ್ದವ್ರು ನೋಡಿ, ಸೊ ST ಕ್ಯಾಟಗರಿಯಲ್ಲಿ 39,000 ಸ್ಟಾಪ್ ಆಗಿದೆ, ಮತ್ತು ಇಲ್ಲಿ 42,000 SC ಕ್ಯಾಟಗರಿ ಸ್ಟಾಪ್ ಆಗಿದೆ. ಸೊ ನಿಮ್ದೇನಾದರೂ 45,000, 50,000, 40,000 ಆಲ್ ಇಂಡಿಯಾ ರ್ಯಾಂಕ್ ಇದ್ದರೆ ದಯವಿಟ್ಟು ನಿಮಗೆ MCC ಏಮ್ಸ್ ಅಂತ ಹಾಕ್ಕೊಳ್ಳಿ. ಅದು ಸಿಗಲಿಲ್ಲ ಅಂದರೆ BMC ಅಲಾಟ್ ಆದರೆ BMCಯಿಂದನೇ ಅಪ್ಗ್ರೇಡೇಷನ್ ಹೋಗಿ ಅಲ್ಲ.
ಅದ್ರ ಬದಲಿಗೆ KEಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಿ, ಮಾಡಿ ಪಾರ್ಟಿಸಿಪೇಷನು, ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿ ನಿಮ್ಮ ಚಾಯ್ಸ್ ಒಂದು ತೊಗೊಂಡು. ಆದರೆ MCCಯಲ್ಲಿ ಅಪ್ ಟು 3rd ರೌಂಡ್ ತನಕ ಅವಕಾಶ ಕೊಡ್ತಾರೆ ನಿಮಗೆ. ಸೀಟು ಸಿಕ್ಕರೆ 3rd ರೌಂಡಲ್ಲೂ ನೀವು ಅದನ್ನು ರಿಸೈನ್ ಮಾಡಿ, KEಯ ಸೀಟನ್ನು ರಿಸೈನ್ ಮಾಡಿ MCCಯಲ್ಲಿ ಸೀಟ್ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ಸೊ ಅದಕ್ಕಾಗಿ ದಯವಿಟ್ಟು ರಿಕ್ವೆಸ್ಟ್ ಇಷ್ಟೇ, ಕರ್ನಾಟಕದ ಟಾಪರ್ಸ್ಗಳು ಅಟ್ಲೀಸ್ಟ್ 10,000 12,000 ರ್ಯಾಂಕ್ ಬಂದವರು ಕೂಡ ಒಂದು 10,000 ಜನರಲ್ ಇದ್ದರೆ 10,000 ಪ್ಲಸ್ 1,000 11,000, SC ST OBC ಇದ್ದರೆ 5,500 ರೂಪೀಸ್ ಕಟ್ಟಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಯಾವ ಕಾಲೇಜ್ ಬೇಕೋ ಅಷ್ಟೇ ಹಾಕೊಳ್ಳಿ. ನಿಮಗೆ BMC ಸ್ಟೇಟಿಂದ ಸಿಗ್ತಾ ಇದೆ, MCCಯಿಂದ ಸಿಗ್ತಾ ಇಲ್ಲ ಅಂದರೆ ಆವಾಗ ಸ್ಟೇಟಿಗೆ ಸ್ಟಿಕ್ ಆಗಿ. ಬಟ್ ನಾನು ಹೇಳ್ತಾ ಇರೋದು MCCಯಿಂದನೂ ಅದೇ ಕಾಲೇಜು, KEದಿಂದನೂ ಅದೇ ಕಾಲೇಜ್ ಸಿಗ್ತಾ ಇದ್ದರೆ ಯಾಕೆ ನೀವು ಸುಮ್ಮನೆ KE ಒಂದು ಸೀಟನ್ನು ವೇಸ್ಟ್ ಮಾಡ್ತಾ ಇದ್ದೀರಿ? ಅದೇ ಸೀಟನ್ನು ಮತ್ತೊಬ್ಬ ಕರ್ನಾಟಕದ ನಿಮ್ಮ ಫ್ರೆಂಡಿಗೆ ಸಿಗುತ್ತೆ ಅಲ್ವಾ, ಹೆಲ್ಪ್ ಆಗುತ್ತೆ ಅಲ್ವಾ? ಆ ರೀತಿ ಯೋಚನೆ ಮಾಡಿ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇನ್ನೊಂದು ಎಕ್ಸಾಂಪಲ್ ಮೈಸೂರಿಂದ ಎಕ್ಸಾಂಪಲ್ ಕೊಡ್ತೀನಿ ನಾನು. ಓಕೆ, ಮೈಸೂರಿಂದ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೈಸೂರು ಮೆಡಿಕಲ್ ಕಾಲೇಜ್, ಓಕೆ, ರೌಂಡ್ 1ನಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ರೌಂಡ್ 1ನಲ್ಲಿ ಜನರಲ್ ಮೆರಿಟ್ದವನು 3,000ಗೆ ಸೀಟ್ ಸಿಕ್ಕಿದೆ. 3,000ಗೆ KEಯಲ್ಲೇ ಅವನಿಗೆ ಸೀಟ್ ಸಿಕ್ಬಿಡ್ತದೆ. ಅದಕ್ಕಾಗಿ ನೀವು MCCಯಲ್ಲಿ BMCನ ಮಾತ್ರ ಹಾಕೊಳ್ಳಿ, KE BMCಗೆ ಬನ್ನಿ. ಸೊ ಇಲ್ಲಿ MMCನ ತೊಗೊಳ್ಬೇಡಿ ಅಂತ ಹೇಳ್ತೀನಿ ನಾನು. MCCಯಲ್ಲಿ MMC ಬೇಡ, KEದಲ್ಲಿ BMC ಸಿಗ್ತಾ ನೀವು ಖುಷಿಯಿಂದ ಹೋಗಿ. ಅದು ನೆಕ್ಸ್ಟ್ ಏನು ಹೇಳ್ತೀನಿ ನಾನು, ನೆಕ್ಸ್ಟ್ ನೋಡಿ. ಫಾರ್ ಎಕ್ಸಾಂಪಲ್ಲು 3rd ರೌಂಡಲ್ಲಿ 9,300ಗೆ ಜನರಲ್ ಮೆರಿಟ್ದವನಿಗೆ ಮೈಸೂರು ಸಿಕ್ಕಿದೆ. ನೀವು ಮೈಸೂರಿನ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಟ್ ಆಫ್ ತೆಗೆದು ನೋಡಿ, 9,300 ಇದ್ದರೆ ಜನರಲ್ ಮೆರಿಟ್ ಇದ್ದರೆ ಕರ್ನಾಟಕ KE ಕೌನ್ಸಿಲಿಂಗಲ್ಲಿ MMC ಸಿಕ್ಕಿಲ್ಲ. ಆವಾಗ ನೋಡಿ, ಸೊ ನೀವು ಅಥವಾ MMC ಸಿಕ್ಕಿದ್ರೂ ಕೂಡ ನಿಮಗೆ MCCಯಿಂದನೇ MMC ಸಿಗ್ತಾ ಇದೆ. BMC ಅಂತೂ ಅಲ್ಲೂ ಸಿಗೋದಿಲ್ಲ, ಇಲ್ಲೂ ಸಿಗೋದಿಲ್ಲ, ಬಿಟ್ಟಾಕಿ. ನೆಕ್ಸ್ಟ್ MMCನೇ ಇತ್ತು ಅಥವಾ ಅಟಲ್ ಬಿಹಾರ್ನೇ ಇತ್ತು. ಈ ಸೇಮ್ ಸ್ಕೋರಿಗೆ ನಿಮಗೆ MCCಯಿಂದನೇ MMCಯಲ್ಲಿ ಸೀಟ್ ಸಿಗ್ತಾ ಇದೆ ಅಂದರೆ KEಯಲ್ಲೂ MMCನ ಸಿಗ್ತಾ ಇದೆ ಅಂದರೆ ದಯವಿಟ್ಟು MCCಯಿಂದ ತೊಗೊಂಡ್ರೆ KE ಇನ್ನೊಬ್ಬ ವಿದ್ಯಾರ್ಥಿ ಹೆಲ್ಪ್ ಆಗುತ್ತೆ ಅಲ್ವಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಸೆಕೆಂಡು ಜನರಲ್ EWS 15,000ವರೆಗೂ ನಿಮಗೆ MMCಯಲ್ಲಿ ಸೀಟ್ ಸಿಕ್ಕಿದೆ. ನೀವೇ ಯೋಚನೆ ಮಾಡಿ, ಮತ್ತೊಬ್ಬ ವಿದ್ಯಾರ್ಥಿ ಸೊ 15,000 ಇದ್ದವನಿಗೆ ನಿಮ್ಮದೇನಾದರೂ 3B ಕ್ಯಾಟಗರಿ ಇದ್ದು ಅಥವಾ ಜನರಲ್ ವಿತ್ EWS ಇದ್ದರೂ ಕರ್ನಾಟಕದಲ್ಲಿ EWS ವರ್ಕ್ ಆಗೋದಿಲ್ಲ, ನಿಮಗೆ MMC ಸಿಗ್ತಾನೆ ಇಲ್ಲ. ಬಟ್ ಅದ್ರ ಬದಲಿಗೆ ನೀವು MMC ಆಲ್ ಇಂಡಿಯಾ ಕೋಟಾದಲ್ಲಿ ಸಿಗ್ತಾ ಇದೆ, ಯಾಕೆ ಬಿಡ್ತೀರಿ ಅಲ್ವಾ? ಸೊ OBCಯಲ್ಲಿ ನೋಡಿ, OBCಯಲ್ಲಿ 13,000ವರೆಗೂ ಕೂಡ ಸೆಕೆಂಡ್ ರೌಂಡ್ ತನಕ ಸೀಟ್ ಸಿಕ್ಕಿದೆ. 13,000 ನಿಮ್ಮದು ಈವನ್ 2A ಕ್ಯಾಟಗರಿ ಇದ್ದರೂ ಕೂಡ 13,000ದಲ್ಲಿ MMC ಸಿಗದೇ ಇರ್ಬೋದು. ಆದರೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಲ್ವಾ? ನನ್ನ ರಿಕ್ವೆಸ್ಟು ಪಾರ್ಟಿಸಿಪೇಷನ್ MCCಯಲ್ಲಿ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಬೇಕಾದಷ್ಟು ಎಕ್ಸಾಂಪಲ್ಗಳು ಸಿಗುತ್ತದೆ, ಬೇಕಾದಷ್ಟು ಎಕ್ಸಾಂಪಲ್ಗಳು ನಿಮಗೆ, ಹೌದಾ? ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನಾನು ಹೈಯರ್ ರ್ಯಾಂಕ್ ಇದ್ದರೆ ನಾನು ಹೇಳ್ತಾ ಇಲ್ಲ. ಈಗ 20,000 ರ್ಯಾಂಕ್ ಇದೆ, ಡೆಫಿನೆಟ್ಲಿ ನಿಮಗೆ ಕರ್ನಾಟಕದಲ್ಲೇ ಒಳ್ಳೆ ಗೌರ್ಮೆಂಟ್ ಕಾಲೇಜ್ KE ಥ್ರೂ ಸಿಗ್ತದೆ, MCCಯಿಂದ ಬರಬೇಡಿ. ಬಟ್ ನಿಮ್ಮದೊಂದು ಟಾಪ್ ಒಂದು 3-4 ಕಾಲೇಜ್ ಇರ್ತದಲ್ಲ ನಿಮ್ಮ ಲೀಸ್ಟಲ್ಲಿ, ಆ ಕಾಲೇಜ್ಗಳಿದ್ದರೆ ಫಾರ್ ಎಕ್ಸಾಂಪಲ್ ಕಿಮ್ಸ್ ನೋಡಿ. ಕಿಮ್ಸು ಜಸ್ಟ್ ಇಮ್ಯಾಜಿನ್, ಕಿಮ್ಸು 14,000ಗೆ 3rd ರೌಂಡಿಗೆ ಸ್ಟಾಪ್ ಆಗಿದೆ. ನಿಮಗೆ ಕಿಮ್ಸೇ ಬೇಕು, ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕಿಮ್ಸೇ ಬೇಕು, ಹೌದಾ? ಸೊ ನೀವು ಹುಬ್ಳಿದಲ್ಲೇ ಇದ್ದೀರಿ, ಕಿಮ್ಸ್ ಹುಬ್ಳಿನೇ ಬೇಕು. ಆವಾಗ ನಾನು ಹೇಳೋದು, ನೀವು MCCಯಿಂದ ಬಂದು ಸೀಟ್ ತೊಗೊಳ್ಳಿ ಅಲ್ಲ, ಆ ಒಂದು ಸೀಟು ಕರ್ನಾಟಕದ ವಿದ್ಯಾರ್ಥಿಗೆ ಸಿಗುತ್ತೆ, ಹೌದಾ? ಸೊ ಅದಕ್ಕಾಗಿ ನಾನು ಎಷ್ಟೋ ಸಾರಿ ನೋಡಿರ್ತೀನಿ, ನಾರ್ತ್ ಕಡೆಯವರು ಬೇರೆ ರಾಜ್ಯದ ವಿದ್ಯಾರ್ಥಿಗಳು ತುಂಬಿರ್ತಾರೆ 15% ಸೀಟಲ್ಲಿ. ಅದೇ ಕರ್ನಾಟಕದ ಒಳ್ಳೆಯ ರ್ಯಾಂಕ್ ಇದ್ದವರು ಕೂಡ ದೊಡ್ಡ ಮನಸ್ಸು ಮಾಡೋದಿಲ್ಲ. ರ್ಯಾಂಕ್ ಏನು ಚೆನ್ನಾಗಿದೆ, ಬಟ್ ಅದಕ್ಕೆ ತಕ್ಕ ಹಾಗೆ ಮನಸ್ಸು ದೊಡ್ಡದಾಗಿರೋದಿಲ್ಲ ಭಾಳ ಜನ ವಿದ್ಯಾರ್ಥಿಗಳದು. ನಾನು ಹೇಳ್ತಾ ಇದ್ದೀನಿ, ಈ ಸಾರಿ ನಿಮ್ಮ ಮನಸ್ಸನ್ನು ದೊಡ್ಡದು ಮಾಡ್ಕೊಳ್ಳಿ. ಸೊ ರ್ಯಾಂಕು ದೊಡ್ಡದಾಗಿರಲಿ, ಮನಸ್ಸು ದೊಡ್ಡದಾಗಿರಲಿ, ಮಾರ್ಕ್ಸು ದೊಡ್ಡದಾಗಿರಲಿ. ಸೊ ಆವಾಗ ಜೀವನದಲ್ಲಿ ನೀವು ಮಾಡಿರುವಂತಹ ಸಹಾಯ ಮತ್ತೊಂದು ರೂಪದಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ, ಚಿಂತೆ ಮಾಡಬೇಡಿ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ಟಾಪರ್ಸ್ಗಳು, ಕರ್ನಾಟಕದ ಟಾಪರ್ಸ್ಗಳಿಗೆ ನೀವು ಕರ್ನಾಟಕದಿಂದ MCC ಥ್ರೂ ಸೀಟು ತೊಗೊಂಡ್ರೆ ಇನ್ನೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ಬೆನಿಫಿಟ್ ಆಗುತ್ತೆ. ಇಷ್ಟೇ ನನ್ನ ಈ ಒಂದು ವಿಡಿಯೋದ ಉದ್ದೇಶ. ಮತ್ತೊಂದು ಸಾರಿ ಕೈ ಮುಗಿದು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ, ಪಾಲಕರಲ್ಲಿ, ಟಾಪರ್ಸ್ಗಳಲ್ಲಿ, ಕರ್ನಾಟಕದ ಟಾಪರ್ಸ್ಗಳಲ್ಲಿ ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ರ್ಯಾಂಕ್ ಚೆನ್ನಾಗಿದೆ, ಮಾರ್ಕ್ಸ್ ಕೂಡ ಬಹಳ ದೊಡ್ಡದಾಗಿ ಮಾಡ್ಕೊಂಡಿದ್ದೀರಿ, ನಿಮ್ಮ ಮನಸ್ಸನ್ನು ಕೂಡ ಬಹಳ ದೊಡ್ಡದು ಮಾಡಿಕೊಂಡು ಇದೊಂದು ಸಾರಿ ಕರ್ನಾಟಕದ ಮತ್ತೊಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.